ಬೆಂಗಳೂರಿನ ಜನಪ್ರಿಯ ನೈಜ ಘಟನೆಗಳ ಆಧಾರದ ಮೇಲೆ ಹಲವರು ನಿಜವೆಂದು ನಂಬಿರುವ ಮತ್ತು ಅನುಭವಿಸಿರುವ ಒಂದು ಭಯಾನಕ ಕಥೆ ಇಲ್ಲಿದೆ. ಇದು ಬೆಂಗಳೂರಿನ ಪ್ರಸಿದ್ಧ ಕಲ್ಪಳ್ಳಿ ಸ್ಮಶಾನದ ಕಲ್ಪಲ್ಲಿ ಸೆಮೆಟ್ರಿ ಬಳಿ ನಡೆದಿದೆ ಎಂದು ಹೇಳಲಾಗುವ ಘಟನೆ. ರುದ್ರಭೂಮಿಯ ಕತ್ತಲೆಯಲ್ಲಿ ಆ ವಿಚಿತ್ರ ಆಕೃತಿ. ಇದು ಕೆಲವು ವರ್ಷಗಳ ಹಿಂದೆ ನಡೆದ ಘಟನೆ. ಇಬ್ಬರು ಸ್ನೇಹಿತರು ತಮ್ಮ ರಾತ್ರಿ ಪಾಳಿಯ ಕೆಲಸ ಮುಗಿಸಿ ಸುಮಾರು ಮಧ್ಯರಾತ್ರಿ 2:30 ಸಮಯದಲ್ಲಿ ಬೈಕ್ನಲ್ಲಿ ಮನೆಗೆ ಹಿಂದಿರುಗುತ್ತಿದ್ದರು. ಅವರು ತಮ್ಮ ಮನೆಗೆ ಬೇಗ ತಲುಪಲು ಬೆಂಗಳೂರಿನ ಹಳೆಯ ಮದ್ರಾಸ್ ರಸ್ತೆಯಲ್ಲಿರುವ ಕಲ್ಪಳ್ಳಿ ಸ್ಮಶಾನದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡರು. ಆ ರಸ್ತೆಯಲ್ಲಿ ಬೀದಿ ದೀಪಗಳು ಸರಿಯಾಗಿ ಉರಿಯುತ್ತಿರಲಿಲ್ಲ ಮತ್ತು ಸುತ್ತಮುತ್ತ ವಿಪರೀತ ಮೌನ ಆವರಿಸಿತ್ತು. ಚಳಿಗಾಲವಾದ್ದರಿಂದ ಮಂಜು ಕೂಡ ಕವಿದಿತ್ತು. ಅವರು ಸ್ಮಶಾನದ ಮುಖ್ಯ ಗೇಟ್ ಬಳಿ ಬರುತ್ತಿದ್ದಂತೆ ಬೈಕ್ ಓಡಿಸುತ್ತಿದ್ದವನಿಗೆ ವಿಚಿತ್ರವಾದ ಮತ್ತು ವಿಪರೀತವಾದ ಚಳಿಯ ಅನುಭವವಾಯಿತು. ಇದ್ದಕ್ಕಿದ್ದಂತೆ ಯಾವುದೇ ಕಾರಣವಿಲ್ಲದೆ ಅವರ ಬೈಕ್ ಇಂಜಿನ್ ಆಫ್ ಆಯಿತು. ಇಬ್ಬರೂ ಗಾಬರಿಯಾಗಿ ಬೈಕ್ ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಿದ್ದರು. ಆಗ ಹಿಂಬದಿ ಕುಳಿತಿದ್ದವನ ಕಣ್ಣಿಗೆ ಸ್ಮಶಾನದ ಕಾಂಪೌಂಡ್ ಒಳಗೆ ಒಂದು ದೊಡ್ಡ ಮರದ ಕೆಳಗೆ ಬಿಳಿ ಬಟ್ಟೆ ಧರಿಸಿದ ಮನುಷ್ಯನಂತೆಯೇ ಕಾಣುವ ಒಂದು ಆಕೃತಿ ನಿಂತಿರುವುದು ಬಿತ್ತು. ಆ ಆಕೃತಿಯ ಮುಖ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ, ಆದರೆ ಅದು ಇವರನ್ನೇ ದಿಟ್ಟಿಸಿ ನೋಡುತ್ತಿದ್ದಂತೆ ಅವರಿಗೆ ಭಾಸವಾಯಿತು. ಅವರು ಆಘಾತದಿಂದ ನೋಡುತ್ತಿರುವಾಗಲೇ ಕಣ್ಣು ಮಿಟುಕಿಸುವಷ್ಟರಲ್ಲಿ ಆ ಆಕೃತಿ ಮರದ ಬಳಿಯಿಂದ ಗೇಟ್ನ ಹತ್ತಿರಕ್ಕೆ ಬಂದು ನಿಂತಿತ್ತು. ಗಮನಿಸಿ ನೋಡಿದಾಗ ಅದರ ಕಾಲುಗಳು ನೆಲಕ್ಕೆ ತಾಗುತ್ತಿರಲಿಲ್ಲ. ಇದನ್ನು ನೋಡಿ ಇಬ್ಬರೂ ಭಯದಿಂದ ಬೆವರಿ ಹೋದರು. ಜೀವ ಉಳಿಸಿಕೊಳ್ಳುವ ಧಾವಂತದಲ್ಲಿ ಬಲವಾಗಿ ಬೈಕ್ ಕಿಕ್ ಮಾಡಿದರು. ಅದೃಷ್ಟವಶಾತ್ ಬೈಕ್ ಸ್ಟಾರ್ಟ್ ಆಯಿತು. ಅವರು ಅಲ್ಲಿಂದ ವೇಗವಾಗಿ ಹೊರಟಾಗ ಯಾರೋ ಅವರ ಹಿಂದೆಯೇ ನಗುತ್ತಾ ಓಡಿಬರುತ್ತಿರುವ ಸದ್ದು ಅವರಿಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಅವರು ಸುರಕ್ಷಿತವಾಗಿ ಮನೆ ತಲುಪಿದರು. ಆದರೆ ಆ ಘಟನೆಯ ಭಯದಿಂದ ಹೊರಬರಲು ಅವರಿಗೆ ಹಲವು ತಿಂಗಳುಗಳೇ ಬೇಕಾಯಿತು. ಇಂದಿಗೂ ಆ ಸ್ಮಶಾನದ ಬಳಿ ರಾತ್ರಿ ಹೊತ್ತು ಓಡಾಡುವಾಗ ವಿಚಿತ್ರವಾದ ನೆರಳುಗಳು ಕಾಣಿಸುತ್ತವೆ. ಉಸಿರುಗಟ್ಟುವ ವಾತಾವರಣ ನಿರ್ಮಾಣವಾಗುತ್ತದೆ ಮತ್ತು ಯಾರೋ ತಮ್ಮನ್ನು ಗಮನಿಸುತ್ತಿರುವಂತಹ ಭಾವನೆ ಬರುತ್ತದೆ ಎಂದು ಹಲವರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ.